ಇದೇನು ಮೇಡಮ್ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ವರ್ಸಸ್ ಮುಸ್ಲಿಂ ಆಗೋಗ್ಬಿಡ್ತಲ್ಲ ಅಂತ. ನನಗೆ ಈ ಕಾಂಗ್ರೆಸ್ ಆಟಿಟ್ಯೂಡ್ ಅರ್ಥ ಆಗ್ತಾ ಇಲ್ಲ. ಈಗ ಮುಸಲ್ಮಾನ ಸಮುದಾಯ ಈಗ ನಿಮ್ಮ ಮೇಲೆ ಕೋಪಗೊಂಡಿದೆಯೋ ಅಥವಾ ಬೇಸರಗೊಂಡಿದೆ, ಇದಕ್ಕೆ ನೀವೇನ್ ಮಾಡಬೇಕು? ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು. ಹೌದು, ಅವ್ರು ನಿಮ್ಗೆ ಬೇಕು ಅಂತ ಆದ್ರೆ, ಅಥವಾ ಅವರಲ್ಲಿ ತಪ್ಪು ಅಭಿಪ್ರಾಯ ಇದ್ರೆ ಅವರ ಅಭಿಪ್ರಾಯವನ್ನ ಬದಲಿಸುವಂತ ಕೆಲಸ ಮಾಡಬೇಕು. ಕರೆಕ್ಟ್. ಅದನ್ನ ಬಿಟ್ಟು ನೀವು ನಿಮ್ಮ ಪಾರ್ಟಿಯಲ್ಲಿರುವಂತಹ ಮುಸಲ್ಮಾನ ನಾಯಕರನ್ನ ದಿನ ಬೆಳಗಾದ್ರೆ ಪ್ರೆಸ್ ಮೀಟ್ ಮಾಡಿಸಿ ಅದು ಹಂಗಾಗಿರ್ಲಿಲ್ಲ, ಇದು ಹಿಂಗಾಗಿರ್ಲಿಲ್ಲ, ಇದು ಹಂಗಾಗಿತ್ತು, ಇದು ಹಿಂಗಾಗಿತ್ತು, ನೀವು ಇಡೀ ಸಮುದಾಯವನ್ನ ಎಳ್ಕೊಂಡ್ ಬರ್ಬೇಡ್ರಿ, ನೀವು ಯಾರೋ ಇಬ್ಬರಿಗೋಸ್ಕರ ಇಡೀ ಸಮುದಾಯವನ್ನ ಬಲಿ ಮಾಡಬೇಡಿ ಅಂತ ಇನ್ನೊಂದಿಷ್ಟು ಬೆಂಕಿ ಹಚ್ಚೋ ಕೆಲಸ ಎದಕ್ ಮಾಡ್ಕೋತಿದ್ದೀರಿ? ಹೌದು, ಇದು ಹಿಟ್ಟು ಬಿಕೆಟ್. ಇದು ನಿಮಗನಿಸ್ತಾ ಇದೆ ಇಲ್ಲ ನಾವು ಬೇರೆದೇ ನರೇಟಿವ್ ಸೆಟ್ ಮಾಡ್ತೀವಿ, ನಾವು ಮಾಡಿರೋದೇ ಸರಿ ಅನ್ನೋದನ್ನ ನಾವು ಅಲ್ಪಸಂಖ್ಯಾತ ನಾಯಕರ ಮುಖಾಂತರ ನಾವು ಜನರಿಗೆ ಹೇಳಿಸ್ತೀವಿ ಅಥವಾ ಸಮುದಾಯಕ್ಕೆ ನಾವು ತಲುಪಿಸ್ತೀವಿ ಅಂತ ನೀವೇನ್ ಅನ್ಕೊಂಡಿದ್ದೀರಿ, ಅದು ವರ್ಕೌಟ್ ಆಗ್ತಾ ಇಲ್ಲ. ಸಾರಿ ಟು ಸೇ ದಿಸ್. ಇಷ್ಟು ದಿನ ಆದ್ರೂ ಕೂಡ ಮುಸಲ್ಮಾನರು ಇವತ್ತು ಕೂಡ ತಮ್ಗೆ ಅನ್ಯಾಯ ಆಗಿದೆ ಅನ್ನುವಂತ ಭಾವನೆಯಲ್ಲೇ ಇದ್ದಾರೆ. ಹೌದು, ಆ ಭಾವನೆಯನ್ನ ತೊಡೆದು ಹಾಕೋದಕ್ಕೆ ಏನ್ ಬೇಕು ಅದನ್ನ ಮಾಡಿ, ಅವ್ರು ನಿಮ್ಗೆ ಬೇಕು ಅಂದ್ರೆ ಇಷ್ಟು ದಿನ ಅವ್ರನ್ನ ಫಿಕ್ಸ್ ಆಗಿ ನಿಮ್ಮ ಮತ ಬ್ಯಾಂಕ್ಗಳಾಗಿ ನಿಮ್ ಬುಟ್ಟಿಯಲ್ಲಿ ಹಿಡ್ಕೊಂಡಿದ್ರಿ. ಹೌದು. ಆದ್ರೆ ಈಗ ಆ ಜನ ಇಲ್ಲ, ನಮ್ಮನ್ನ ನೀವು ಕೇವಲ ಮತ ಬ್ಯಾಂಕ್ಗಾಗಿ ಅಷ್ಟೇ ಪರಿಗಣಿಸ್ತಾ ಇದ್ದೀರಿ, ಆದರೆ ನಮ್ಮ ವಿರುದ್ಧ ಈ ರೀತಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡಿರುವ ನೀವು ಬೇರೆ ಬೇರೆ ಎಲೆಕ್ಷನ್ ಗಳಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರು, ಪ್ರಚಾರಕ್ಕೆ ಬರ್ದೇ ಇದ್ದವರು, ಪ್ರಚಾರಕ್ಕೆ ಬಂದು ಕೂಡ ಹಿಂಬದಿಯಿಂದ ಚಾಕು ಹಾಕದವರು ಅಂತವ್ರ ಮೇಲೆ ಏನ್ ಕ್ರಮ ಕೈಗೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ಅರಿವಿದೆ. ಆದ್ರೆ ಕೇವಲ ನಮ್ಮ ಸಮುದಾಯದ ನಾಯಕರನ್ನ ಅಪರಾಧಿ ಮನೋಭಾವದಿಂದ ತಾವು ನೋಡಿ ನಿರ್ದಾಕ್ಷಿಣ್ಯವಾಗಿ ಪೂರ್ವಾಗ್ರಹ ಪೀಡಿತರಾಗಿ ಸದುದ್ದೇಶವಿಲ್ಲದಂತ ಕ್ರಮ ಕೈಗೊಂಡಿರೋದು ನಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ತುಂಬಾ ಕ್ಲಿಯರ್ ಕಟ್ ಆಗಿ ಇಲ್ಲಿ ಬರ್ತಿದ್ದಾರೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದರೆ ಇನ್ನೊಂದಿಷ್ಟು ಬೆಂಕಿ ಸುರಿಯೋ ಕೆಲಸ ಅಲ್ಲ, ಅವ್ರನ್ನ ಸಮಾಧಾನ ಪಡಿಸ್ಬೇಕು. ನೀವು ಬೇಕಾಗಿದ್ರೆ, ಬ್ಯಾಡ್ ಆಗಿದ್ರೆ ಬಿಟ್ಟು ಬಿಡ್ರಿ ಅವ್ರನ್ನ. ಅವರೇ ಹೇಳಿದ್ದಾರೆ, ನೀವ್ ಅಂದ್ಕೊಂಡಿರ್ಬೋದು ನಾವೊಬ್ರೇ ನಿಮ್ಗೆ ಆಯ್ಕೆ ಅಂತ. ನೀವೊಬ್ರೇ ಅಲ್ಲ, ಪರ್ಯಾಯ ಆಯ್ಕೆಗಳ ಬಗ್ಗೆ ನಾವು ಕೂಡ ಯೋಚನೆ ಮಾಡ್ತೀವಿ. ಮುಂದಿನ ದಿನದಲ್ಲಿ ರಾಜಕೀಯವಾಗಿ ಇದು ನಿಮ್ಗೆ ತುಂಬಾ ದೊಡ್ಡ ಪೆಟ್ಟು ಬೀಳ್ಬಹುದು ಅಂತ ಅವ್ರು ಓಪನ್ ಆಗಿ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ನಾವೇ ಮುಸಲ್ಮಾನರ ರಕ್ಷಕರು ಅನ್ನೋ ರೀತಿಯಲ್ಲಿ ತಾವು ಮಾತಾಡ್ತಾ ಇದ್ದೀರಾ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರಗಳು ರಕ್ಷಣೆ ಕೊಡಬೇಕು. ಹಾಗಾಗಿ ನಮಗೂ ಕೂಡ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕು ಅಧಿಕಾರ ರಕ್ಷಣೆ ನೀವೇನ್ ಕಾಂಗ್ರೆಸ್ ಪಕ್ಷದವ್ರು ಕೊಡ್ಬೇಕಾಗಿಲ್ಲ ಅಂತ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಕಾಂಗ್ರೆಸ್ ಪಕ್ಷ ಡಿಸೈಡ್ ಮಾಡ್ಬೇಕಾಗಿರೋದು, ನೀವೇನ್ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಿದ್ದೀರಲ್ಲ ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ, ಅದಕ್ಕೆ ಏನ್ ಕಾರಣ ಅನ್ನೋದನ್ನ ಓಪನ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿ. ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತಿರುವಂತಹ ಆರೋಪಿಗೂ ಕೂಡ ತನ್ನ ಸ್ಟ್ಯಾಂಡ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಹಕ್ಕು ಅಧಿಕಾರ ಇದೆ. ಹೌದು, ನೀವು ಕಾರಣನೇ ಕೇಳದೆ, ನೀವು ಇದು ಸರಿ ಅನ್ಸಿಲ್ಲ, ಅವ್ರು ಬಂದಿಲ್ಲ ಪ್ರಚಾರಕ್ಕೆ, ಇಲ್ಲ ಇವರು ದಾವಣಗೆರೆಗೆ ಹೋಗಿಲ್ಲ, ನಮ್ಗಿದ್ ಸರಿ ಅನಿಸ್ತಾ ಇಲ್ಲ ಅಂತ ಒಂದು ನೋಟಿಸ್ ಕೊಡ್ಬೇಕಾಗಿತ್ತಲ್ಲ. ಅವ್ರ ವರ್ಷನ್ ಅನ್ನ ಕ್ಲಾರಿಟಿ ಕೊಡ್ತಾ ಇದ್ರಲ್ಲ, ಆಮೇಲೆ ನೀವು ಚರ್ಚೆ ಮಾಡಿ ಒಂದು ಕ್ರಮ ತೆಗೆದುಕೊಳ್ಬಹುದಾಗಿತ್ತಲ್ಲ. ನೀವು ಏಕಪಕ್ಷೀಯವಾಗಿ ಅಲ್ಲಿ ಯಾರು ವೀಕ್ಷಕರು ಇದ್ರಂತೆ, ಡೇ ಟು ಡೇ ರಿಪೋರ್ಟ್ ಕೊಡ್ತಿದ್ರಂತೆ, ಆ ಡೇ ಟು ಡೇ ರಿಪೋರ್ಟ್ ಅಷ್ಟು ಡೇ ಟು ಡೇ ರಿಪೋರ್ಟ್ ಕೊಡ್ತಾ ಇದ್ದಿದ್ರೆ ಹೇಳಿ, ದಾವಣಗೆರೆಯಲ್ಲಿ ಯಾರು ಗೆಲ್ತಾರೆ, ಬಾಗಲಕೋಟೆಯಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ. ನಿಮ್ ಗ್ರೌಂಡ್ ರಿಪೋರ್ಟ್ ಇದೆ ಅಲ್ಲ, ಡೇ ಟು ಡೇ ಬೇಸಿಸ್ ಅಲ್ಲಿ ನಿಮ್ ವೀಕ್ಷಕರು ಕೂತು 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 ಬರ್ದು ಕೆಪಿಸಿಸಿ ಕಚೇರಿ ಕಳಿಸ್ತಿದ್ರಲ್ಲ, ಹೇಳಿ ಹಂಗಾದ್ರೆ. ಹೇಳಿ ಹಂಗಾದ್ರೆ ತಮಿಳ್ನಾಡಲ್ಲಿ ಯಾರು ಗೆಲ್ತಾರೆ, ಹೇಳಿ ಹಂಗಾದ್ರೆ ಅಸ್ಸಾಮಲ್ಲಿ ಯಾರು ಗೆಲ್ತಾರೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ. ಅಷ್ಟು ನಿಖರವಾದ ಗ್ರೌಂಡ್ ರಿಪೋರ್ಟ್ ಇದೆ ಅಲ್ಲ ನಿಮ್ಗೆ, ಹೇಳಿ. ಭಾರಿ ನಿಖರವಾದ ಗ್ರೌಂಡ್ ರಿಪೋರ್ಟ್ ಇದೆ ಅಂತ ಇವ್ರಿಗೆ, ಅಲ್ಲಿ ಏನಾಯ್ತು ಹೇಗಾಯ್ತು ಅಂತ ಭಾರಿ ನಿಖರವಾದಂತ ಗ್ರೌಂಡ್ ರಿಪೋರ್ಟ್ ಇರೋರು ಹೇಳಿ, ದಾವಣಗೆರೆಯಲ್ಲಿ ಯಾರು ಸೋಲ್ತಾರೆ ಗೆಲ್ತಾರೆ. ಹೆಂಗೆ ನೀವು ಡಿಸಿಷನ್ಗೆ ಅರೈವ್ ಆಗ್ತೀರಿ ಅಲ್ಲಿ ದಾವಣಗೆರೆ ದಕ್ಷಿಣದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾರೆ ಅಂತ? ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದೀರಿ ನೀವು ರಾಜ್ಯಕ್ಕೆ? ಆಲ್ರೆಡಿ ಸೋತೆ ಬಿಟ್ರು ಅನ್ನೋ ತರ. ಪಾಪ ಇವ್ರು ಯಾರವರು ಸಮರ್ಥ ಸ್ಥಿತಿ ಏನಾಗ್ಬೇಡ, ಕಾಲಿಗೆ ಚಪ್ಪಲ್ ಇಲ್ಲದೆ ಓಡಾಡ್ತಿದ್ದಾರೆ ನಿಜ, ಓಟ್ ಕೇಳ್ಕೊಂಡು. ಅವ್ರ ಪರಿಸ್ಥಿತಿ ಏನಾಗ್ಬೇಡ. ಆಮೇಲೆ ಈ ಒಂದು ಲೆಟರ್ ಏನಿದೆ ಇದು ಸಿದ್ದರಾಮಯ್ಯನವ್ರಿಗೂ ಅಡ್ರೆಸ್ ಮಾಡಿದ್ದಾರೆ. ಬಟ್ ಸಿದ್ದರಾಮಯ್ಯನವ್ರು ಇಲ್ಲಿವರೆಗೆ ಏನು ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯನವರನ್ನ ಈ ಸಮುದಾಯ ಏನಂತ ನಂಬಿತ್ತೆ ಹೇಳಿ? ತಮ್ಮ ಸಮುದಾಯದ ನಾಯಕರನ್ನು ಅವ್ರು ನಂಬಲಿಲ್ಲ. ಹ್ಯಾರಿಸ್ ನಂಬಲಿಲ್ಲ, ತನ್ವೀರ್ ಸೇಠ್ ನಂಬಲಿಲ್ಲ, ಜಮೀರ್ ಅಹಮದ್ ನಂಬಲಿಲ್ಲ, ರೋಷನ್ ಬೇಗ್ನ ನಂಬಲಿಲ್ಲ, ಅಥವಾ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಯಾರು ನಂಬಲಿಲ್ಲ. ಅವ್ರು ನಂಬಿದ್ದು ಸಿದ್ದರಾಮಯ್ಯನವರನ್ನ. ಸಿದ್ದರಾಮಯ್ಯನವರೇ ಅಹಿಂದ ನಾಯಕ, ಸಿದ್ದರಾಮಯ್ಯನವರೇ ಮುಸಲ್ಮಾನರ ಉದ್ಧಾರಕ ಅಂತ ನಂಬಿದ್ರು.
ಸಿದ್ದರಾಮಯ್ಯನವರ ಸಮುದಾಯ ಅವ್ರ ಕೈ ಹಿಡಿತೋ ಇಲ್ವೋ ಗೊತ್ತಿಲ್ಲ. 90% ಆಫ್ ಮುಸಲ್ಮಾನ್ ಸಿದ್ದರಾಮಯ್ಯನವ್ರ ಕೈ ಹಿಡಿತು. ಟ್ರೂ ಟ್ರೂ. ನಮ್ಮ ಸಮುದಾಯದ ನಾಯಕನಲ್ಲದಿದ್ದರೂ ಇವರೇ ನಮ್ಮ ನಾಯಕ ಅಂತ ಅಂದ್ರು. ಎಲ್ಲಿದ್ದೀರಿ ಸಿದ್ದರಾಮಯ್ಯನವರೇ? ಇಷ್ಟೆಲ್ಲ ಲೆಟರ್ ಬರೆದು ಇಷ್ಟೆಲ್ಲಾ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದ್ರು, ನೀವೇನನ್ನೂ ಮಾತಾಡ್ತಾ ಇಲ್ಲ. ಯಾಕೆ? ಯಾಕೆಂದ್ರೆ ಸಿದ್ದರಾಮಯ್ಯನವ್ರದ್ದಲ್ಲ ಇದು ಆಕ್ಷನ್. ಸುರ್ಜೇವಾಲಾ ಅವ್ರದ್ದು, ಡಿ ಕೆ ಶಿವಕುಮಾರ್ ಅವರು ಅವರೇ ಮಾಡ್ಲಿ, ಅವರೇ ವಿಶ್ವಾಸಕ್ಕೆ ತಗೊಳ್ಳಿ, ಅವರೇ ಸರಿ ಮಾಡ್ಲಿ. ಕರ್ಸಿ ಮಾತಾಡೋ. ಆಮೇಲೆ ನಿಮ್ಗೇನೋ ಒಂದು ಬದಲಾವಣೆ ತರಬೇಕಾ? ಈಗ ಈ ಇಡೀ ಪ್ರವಾಸನದಲ್ಲಿ ನಿಮಗ್ ಬೇಕಾಗಿರೋದು ಜಬ್ಬಾರ್ ತೆಗಿಬೇಕು, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರನ್ನ ಇನ್ನೊಬ್ಬರನ್ನ ಮಾಡ್ಬೇಕು, ಮತ್ತು ಜಮೀರ್ ಅಹಮದ್ ಖಾನ್ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಇನ್ನೊಬ್ಬರನ್ನ ಮಂತ್ರಿ ಮಾಡ್ಬೇಕು. ಹೌದಾ? ಉದಾಹರಣೆಗೆ ಈಗ ಸಲೀಂ ಅಹಮದ್ ಅವರು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು, ರಿಜ್ವಾನ್ ಅರ್ಷದ್ ಅವರು ಮುಂದಿನ ದಿನಗಳಲ್ಲಿ ಆ ಸಮುದಾಯದ ಮಂತ್ರಿ ಆಗ್ತಾರೆ ಅಂತ ಇಟ್ಕೊಳ್ಳಿ. ಅದನ್ನ ಸ್ಮೂತ್ ಆಗಿ ಮಾಡ್ಬೋದಾಗಿತ್ತಲ್ಲ. ಇಂತ ದೊಡ್ಡ ದೊಡ್ಡ ಒಂಥರ ಬೆಂಕಿ, ಒಂಥರ ಗುಡ್ಡ ಯಾಕೆ ಮಾಡ್ಕೊಂಡ್ರಿ ನೀವು ಇದನ್ನ? ಕರೆಕ್ಟ್. ನೀವು ಇದನ್ನ ಸರಾಗವಾಗಿ ಮಾಡ್ಬೋದಾಗಿತ್ತಲ್ಲ. ಜಮೀರ್ ಅಹಮದ್ ಖಾನ್ ಅವ್ರನ್ನ ಕರೆಸಿ, ನೋಡ್ರಪ್ಪ ಇಷ್ಟ ದಿನ ನಿಮ್ದಾಯ್ತು, ಬೇರೆಯವ್ರು ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಹೌದು. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷಕ್ಕೆ ನೂತನ ಅಧ್ಯಕ್ಷನ ನೇಮಕ ಮಾಡ್ಬೇಕಾಗಿತ್ತು. ಹೌದಾ? ಅವ್ರನ್ನ ಕಿಕ್ಔಟ್ ಮಾಡೋದು, ಇವ್ರನ್ನ ತೆಗಿಯೋದು, ಇವ್ರ ಕೈಯಲ್ಲಿ ರಾಜೀನಾಮೆ ಕೊಡ್ಸೋದು, ಈ ರೀತಿ ಬಹಿರಂಗವಾಗಿ ನಿಮ್ ಪಕ್ಷದ ಮಾನ ಮರ್ಯಾದನ್ನ ನೀವ್ಯಾಕೆ ಹರಾಜ್ ಹಾಕೊಂಡ್ರಿ? ಸಮುದಾಯಕ್ಕೆ ಏನ್ ಮೆಸೇಜ್ ಕಳ್ಸಿದ್ರಿ ನೀವು? ಬೇಕಾಬಿಟ್ಟು ಯಾರನ್ನ ಬೇಕಾದ್ರೆ ತೆಗೆದು ಬಿಸಾಕ್ತಿವಿ ಅಂದ್ರೆ ಆ ಸಮುದಾಯ ಯಾಕೆ ಒಪ್ಕೊಳ್ಬೇಕು? ಇದೇ ಜಾತಿ ಗಣತಿ ಸಂದರ್ಭದಲ್ಲಿ ಅಷ್ಟ್ ಜನ ಸಂಖ್ಯೆ ಇದೆ, ಒಕ್ಕಲಿಗರದು ಇಷ್ಟ ಜನ ಸಂಖ್ಯೆ ಇದೆ, ಲಿಂಗಾಯತದ್ದು ಇಷ್ಟ ಸಂಖ್ಯೆ ಇದೆ ಅಂತ ಜಾತಿ ಗಣತಿಯನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ನೀವು ಸುಮ್ನಿದ್ರಾ? ಡಿ ಕೆ ಶಿವಕುಮಾರ್ ಅವ್ರು ಸುಮ್ನಿದ್ರಾ? ಪಕ್ಷಾತೀತವಾಗಿ ಎಲ್ಲಾ ಒಕ್ಕಲಿಗ ನಾಯಕರದ್ದು ನೀವು ಸಭೆ ಮಾಡ್ಲಿಲ್ವಾ? ನಿಮ್ ಸಮುದಾಯದ ಬಗ್ಗೆ ನಿಮ್ಗಿರುವಂತ ಕಾಳಜಿ ಈ ಸಮುದಾಯದವ್ರು ಪ್ರದರ್ಶನ ಮಾಡಿದ್ರೆ ಅದು ನಿಮ್ ಪಕ್ಷ ವಿರೋಧಿ ಚಟುವಟಿಕೆ ಆಗೋಗುತ್ತಾ? ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಇದೇ SS ಮಲ್ಲಿಕಾರ್ಜುನ್ ಅವರು ಲಿಂಗಾಯತರ ವಿಚಾರದಲ್ಲಿ ಅವರು ಯಾವ ರೀತಿ ಗರಂ ಆದ್ರೂ ಕ್ಯಾಬಿನೆಟ್ ಅಲ್ಲಿ ನಮಗ್ ಗೊತ್ತಿಲ್ವಾ? ಹೌದು. ನಿಮ್ಮ ಸಮುದಾಯಗಳ ವಿಚಾರಕ್ಕೆ ಬಂದಾಗ ನೀವು ನಿಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀರಿ, ನಿಮ್ಮ ಬೇಡಿಕೆಯನ್ನ ಇಡ್ತೀರಿ, ಮತ್ತು ನೀವು ನಿಮ್ಮ ಕೆಲಸವನ್ನ ಮಾಡಿಸಿಕೊಳ್ಳುವ ನಿಟ್ಟಿನಲ್ಲಿ ನೀವು ತುಂಬಾ ಕಠಿಣತೆಯನ್ನ ಪ್ರದರ್ಶನ ಮಾಡ್ತೀರಿ. ಆದ್ರೆ ಈ ಸಮುದಾಯ ಮಾತ್ರ ಏನು ಪ್ರದರ್ಶನ ಮಾಡಬಾರ್ದು, ಸುಮ್ನೆ ಇರ್ಬೇಕು. ಯಾಕಂದ್ರೆ ಬೇರೆ ಗತಿ ಇಲ್ಲ ಅಂತ. ಇದು ಮುಸ್ಲಿಂ ಪರ ಮತ್ತು ವಿರುದ್ಧದ ಪ್ರಶ್ನೆ ಅಲ್ಲ. ನೀವು ನಿಮ್ಮನ್ನೇ ನೆಚ್ಚಿಕೊಂಡಿರುವಂತ, ನಿಮಗೋಸ್ಕರ 100% ಓಟ್ ಹಾಕಿರುವಂತ ಒಂದು ಸಮುದಾಯವನ್ನ ನೀವು ನಡ್ಸ್ಕೊಳ್ತಾ ಇರುವಂತ ರೀತಿ ಇದು. ಇವ್ರು ಹೇಳ್ತಾರೆ ಇಬ್ಬರು ವೈಯಕ್ತಿಕ ವಿಚಾರ, ಇದು ಇಬ್ಬರ ವೈಯಕ್ತಿಕ ವಿಚಾರವನ್ನ ಇಡೀ ಸಮುದಾಯಕ್ಕೆ ಲಿಂಕ್ ಮಾಡಬೇಡಿ ಅಂತ. ಆಕ್ಚುಲಿ ಮೂಲನೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದ್ರಿಂದ ಆರಂಭವಾದದ್ದು. ಒಂದು ಅವ್ರು ಹೇಳ್ತಾ ಇರೋದು, ಫಸ್ಟ್ ಆಫ್ ಆಲ್ ನಾವು ಟಿಕೆಟ್ ಕೇಳಿದ್ವಿ, ನಮಗ್ ಕೊಡ್ಲಿಲ್ಲ, ಅದ್ರ ಜೊತೆಗೆ ಟಿಕೆಟ್ ಕೇಳಿದೀವಿ ಅನ್ನೋದನ್ನೇ ಮಹಾಪರಾಧ ಅನ್ನೋ ರೀತಿಯಲ್ಲಿ ಅವ್ರ ವಿರುದ್ಧ ಕ್ರಮ ಕೈಗೊಂಡ್ರಲ್ಲ, ಇದೇನ್ ಮೆಸೇಜ್ ನಿಮ್ದು ಅಂತ ಅವ್ರು ಕೇಳ್ತಾ ಇರೋದು. ಕರೆಕ್ಟ್. ಈಗ ಮುಸ್ಲಿಂ ಸಮುದಾಯಕ್ಕೆ ಬೇರೆ ಆಪ್ಷನ್ ಅಂದ್ರೆ JDS ಆತರ ಇದೆ. ಬಟ್ JDS ನಾಯಕರು ಹೇಳೋದು ಬಿಜೆಪಿ ಜೊತೆಗೆ ನೀವು ಸಖ್ಯ ಮಾಡ್ಕೊಂಡಿದ್ದೀರಿ, ಹಾಗಾಗಿ ನಾವು ನಿಮ್ಮನ್ನ ಹೆಂಗ್ ನಂಬೋದು ಅಂತ ಅವ್ರು ಕೇಳ್ತಾ ಇದಾರೆ. ಯಾಕಂದ್ರೆ ನಾನು ಹೇಳ್ತಾ ಇಲ್ಲ, ನಡೆದಂತ ಹಲವಾರು ಚರ್ಚೆಗಳು ಡೇ ಟು ಡೇ ಬೇಸಿಸ್ ಅಲ್ಲಿ ನಾನು ಕೂಡ ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡಿದ್ದೀನಿ. ಬಹಳ ಜನ ಮುಖಂಡರು ಬಂದಾಗ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ಸೊ ಇದರ ಮಧ್ಯೆ ಈ ಆಯ್ಕೆಯನ್ನ, ಈ ವ್ಯಾಕ್ಯೂಮ್ ಅನ್ನ, ಈ ಒಂದು ಏನು ಪರ್ಯಾಯ ಆಯ್ಕೆಯ ವಿಚಾರದಲ್ಲಿ ಸೃಷ್ಟಿಯಾಗಿರುವಂತಹ ಒಂದು ಬಿಟ್ಟ ಸ್ಥಳವನ್ನ ನೀವು ತುಂಬ್ತಿರೋ ಇಲ್ವೋ ನನಗ್ ಗೊತ್ತಿಲ್ಲ. ಅದು ಕುಮಾರಸ್ವಾಮಿ ಅವರು ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರ. ಬಟ್ ಒಂದು ಕಾಲ ಪಕ್ವವಾಗಿದೆ. ನಿಮ್ಮನ್ನ ಬಿಟ್ಟು ಹೋದಂತಹ ಸಮುದಾಯಗಳು ನಿಮ್ಮ ಬಳಿಗೆ ವಾಪಸ್ ಬರೋದಕ್ಕೆ ಕಾಲ ಪಕ್ವವಾಗಿದೆ. ಅದಕ್ಕೆ ಬೇಕಾದಂತಹ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಳ್ಬೇಕಾಗಿರೋದು ನಿಮ್ ಕೆಲ್ಸ. ಹರಿವಾಣದಲ್ಲಿ ಈಗ ತಂದಿಟ್ಟಿದ್ದಾರೆ ನಿಮ್ ಮುಂದೆ, ತಗೊಂಡು ತಿನ್ಬೇಕಷ್ಟೇ. ಆದ್ರೆ ಬಾಯಾಗ ಏನೋ ಐತೆ ಅದನ್ನ ಉಗಿಬೇಕು, ಹಂಗೈತೆ ಅವ್ರ ಪರಿಸ್ಥಿತಿ. ನಿಜ. ಬಿಜೆಪಿ ಯಾಕೆ ಆಯ್ಕೆ ಇಲ್ಲ? ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿನೂ ಆಯ್ಕೆ ಆಗಿದೆ, ಅವ್ರ ಚಾಯ್ಸ್ ಬಿಜೆಪಿ ಆಗಿದೆ ಆ ಸಮುದಾಯದ್ದು. ಕರ್ನಾಟಕದಲ್ಲಿ ಅದು ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಈ ಸಿಟ್ಟು ಮತ್ತು ಈ ಒಂದು ಅಸಹನೆ ಯಾವ ಪಕ್ಷಕ್ಕೆ ಲಾಭ ಆಗುತ್ತೆ
ಅಂತ ನೋಡೋದಾದ್ರೆ JDSಗೆ ಬಹುಪಾಲು ಲಾಭ ಆಗಬಹುದು, ಆದ್ರೆ JDSಗೂ ಕೂಡ ಕೆಲವೊಂದು ಅನಿವಾರ್ಯತೆಗಳಿವೆ. ಹೌದು. ಆ ಅನಿವಾರ್ಯತೆಗಳಿಂದಾಗಿ ಅವರು ಹ್ಮ್. ಇದನ್ನ ಅವಕಾಶವನ್ನು ಎಷ್ಟು ಮಟ್ಟಿಗೆ ಬಳಸ್ಕೊಳ್ತಾರೋ ಐ ಡೋಂಟ್ ನೋ. ಹೌದು. ಬಟ್ ಈಗಿರೋದು ಕಾಂಗ್ರೆಸ್ಗೆ ಹ್ಮ್. ರೊಚ್ಚಿಗೆದ್ದಂತ ಸಮುದಾಯವನ್ನ ಸಮಾಧಾನ ಮಾಡುವುದು. ಹ್ಮ್. ಇಲ್ಲ ನಾವು ಇಬ್ರು ವ್ಯಕ್ತಿಗಳ ಮೇಲೆ ಮಾಡಿದ್ವಿ, ಇಲ್ಲ ಹಂಗಾಗಿತ್ತು, ಇಲ್ಲ ಹಿಂಗಾಗಿತ್ತು, ಹಂಗ್ ಗ್ರೌಂಡ್ ರಿಪೋರ್ಟ್ ಇತ್ತು, ಹಿಂಗ್ ಸಾಕ್ಷ್ಯ ಇತ್ತು, ಹಂಗ್ ಸಾಕ್ಷ್ಯ ಇತ್ತು, ಹಿಂಗ್ ಸಾಕ್ಷ್ಯ ಇತ್ತು ಅಂತ ಹ್ಮ್. ಅವ್ರ ಲಿಸ್ಟೇ ಹೇಳ್ತಿದಾರೆ. ಇವ್ರನ್ನ ಯಾವಾಗ ಸೋಲ್ಸಿದ್ರಿ, ಅವ್ರನ್ನ ಯಾವಾಗ ಸೋಲ್ಸಿದ್ರಿ, ಇವ್ರನ್ನ ಯಾವಾಗ ಸೋಲ್ಸಿದ್ರಿ, ಇವ್ರನ್ನೆಲ್ಲ ಸೋಲ್ಸಕ್ ಇವ್ರ ಕಾರಣ ಅವ್ರ ಮೇಲೆ ಕ್ರಮ ಕೈಗೊಂಡ್ರ ಅಂತ. ಉತ್ತರ ಇದೆಯಾ ನಿಮ್ಮ ಹತ್ರ ಹೇಳಕ್ಕೆ? ಕರೆಕ್ಟ್. ಯಾರನ್ನ ಮೆಚ್ಚೋದಕ್ಕೆ ಅರ್ಥ ಆಗ್ತಾ ಇಲ್ಲ. ಗುಡ್ ಆರ್ ಬ್ಯಾಡ್ ಕೈ ಹಾಕಿದ ತಕ್ಷಣ ಸೋಲು ಗೆಲುವು ಸ್ವೀಕರಿಸೋ ಎದೆಗಾರಿಕೆ ಬೇಕು. ಟ್ರೂ. ನೀವು ಅಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ, ಹ್ಮ್. ನೀವು ಅಲ್ಲಿ ಸರಿಯಾಗಿ ನೀವು ಅದನ್ನ ಹ್ಯಾಂಡಲ್ ಮಾಡಕ್ಕಾಗಿಲ್ಲ, ಹ್ಮ್. ಆ ಹ್ಯಾಂಡಲ್ ಮಾಡಕ್ಕಾಗದೇ ಇರುವಂತಹ ಸಿನಾರಿಯೋನ್ನ ಯಾರೋ ಇಬ್ರು ತಲೆ ಕಟ್ಬಿಟ್ಟು ಹ್ಮ್. ನಾವು ತುಂಬಾ ದೊಡ್ಡ ಲೀಡರ್ಸ್ ಅಂತ ಪೋಸ್ ಕೊಡೋದು ಒಳ್ಳೆ ನಾಯಕತ್ವದ ಲಕ್ಷಣ ಅಲ್ಲ.